ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದಲ್ಲಿ ಏನು ಮಾಡಬೇಕು? ಸೊ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಅಧಿಕ ಅಂದರೆ ಹೆಸರೇ ಹೇಳ್ತಾ ಇದೆ, ನೀವು ಏನೇ ಮಾಡಿದ್ರೂ ಅದು ಹೆಚ್ಚಾಗಿ ನಿಮಗೆ ಒಳ್ಳೆಯ ಫಲವನ್ನು ಕೊಡುವಂಥದ್ದು. ಸೊ ಹಾಗಾಗಿ ಅಧಿಕ ಮಾಸದಲ್ಲಿ ಹೆಚ್ಚಾಗಿ ಭಗವಂತನ ಪಾರಾಯಣ, ವ್ರತ, ಹೋಮ, ಮಂತ್ರ ಜಪ ಹೀಗೆ ಇತ್ಯಾದಿ ಭಗವಂತನ ಕಾರ್ಯಗಳಲ್ಲಿ ತೊಡಗ್ತಾ ಲೌಕಿಕ ಪ್ರಪಂಚದಿಂದ ಹೊರಗಡೆ ಬಂದು ಈ ಮಾಸದಲ್ಲಿ ಭಗವಂತನಿಗೋಸ್ಕರನೇ ಮೀಸಲಿಡುವಂಥದ್ದು. ಸೊ ಹಾಗಾಗಿ ಅಧಿಕ ಮಾಸದಲ್ಲಿ ನಿಮ್ಮ ಕೈಲಾದಷ್ಟು ಬಡವರಿಗೆ ಅನ್ನದಾನ, ವಸ್ತ್ರದಾನ, ವಿದ್ಯಾದಾನ ಇಂಥದ್ದನ್ನು ಮಾಡಿ. ಪ್ರತಿನಿತ್ಯ ಪೂರ್ಣ ಪುರುಷೋತ್ತಮ ಸ್ತೋತ್ರವನ್ನು ಹೇಳೋದಕ್ಕೆ ನನಗೆ ಕಷ್ಟ ಆಗುತ್ತೆ, ಸಮಯ ಇಲ್ಲ, ಅಥವಾ 33 ಹಾಡುಗಳಾಗಲಿ 33 ಶ್ಲೋಕಗಳಾಗಲಿ ಪ್ರತಿನಿತ್ಯ ಹೇಳೋದಕ್ಕೆ ನನಗೆ ಸಮಯ ಇಲ್ಲ ಅನ್ನೋರು ಈ ಒಂದು ಶ್ಲೋಕವನ್ನು 33 ಸಾರಿ ಪ್ರತಿನಿತ್ಯ ಹೇಳಿದ್ರೆ ಸಾಕು. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ. ಈ ಶ್ಲೋಕವನ್ನು ನಾನು ಸೈಡಲ್ಲಿ ಕೂಡ ಹಾಕ್ತೀನಿ ಅದರ ಅರ್ಥದ ಜೊತೆಗೆ. ಸೊ ಈ ಒಂದು ಶ್ಲೋಕವನ್ನು 33 ಬಾರಿ ಪ್ರತಿನಿತ್ಯ ಹೇಳ್ತಾ ಬಂದರೆ ಸಾಕು, ಅಧಿಕ ಮಾಸದ ಫಲ ನಿಮ್ಮದಾಗತ್ತೆ. ಹರಿ ಓಂ.